ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಒತ್ತಿ ಬೆಂಬಲ ನೀಡಿ. ನಮಸ್ಕಾರಗಳು. ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ದೊಡ್ಡವರಲ್ಲ, ಈ ರೈತ ಅದನ್ನ 40 ಎಕರೆ ಎಷ್ಟು 40 ಎಷ್ಟು ಇರ್ತದಣ್ಣ? 40 ಗುಂಟೆ. 1 ಎಕರೆಗೆ 40 ಗುಂಟ ಇರ್ತೈತಿ. ಆ 40 ಎಕರೆ ಒಳಗೆ 40 ಗುಂಟನಾಗಿ ಒಂದು ಕಟ್ಟಿಲಾಗಿದ್ರಿ ನಾವು ಮನೆ ಸಿಟಿ ಒಳಗೆ ಭಾಳ ಶ್ರೀಮಂತರು ಅಂತ ಹೇಳಿ ಸಂಪರ್ಕಿಸ್ಕೊತೀವಿ. ಆದ್ರ ನಿಜವಾದ ಶ್ರೀಮಂತ ಯಾರು ಅಂತಂದ್ರ ನಮ್ಮ ಹೆಮ್ಮೆಯ ರೈತ. ಯಾಕಂತಂದ್ರ ಅವ್ರಿಗೆ ಎಷ್ಟು ಸಾವಿರ ಎಕರೆ ಭೂಮಿ ಇರ್ತದ, ಎಲ್ಲೂ ಸಂಪರ್ಕಿಸ್ಕೊಳ್ಳೋದಿಲ್ಲ, ನಾನು ಶ್ರೀಮಂತ ಅಂತ ಹೇಳ್ಕೊಳ್ಳೋದಿಲ್ಲ. ಅವರು ತಮ್ಮ ಬೆವರನ್ನ ಸುರಿಸಿ ದುಡಿಮೆಯನ್ನ ಮಾಡೋದಿಲ್ಲ, ರಕ್ತ ಸುರಿಸಿ ದುಡಿಮೆಯನ್ನ ಮಾಡಿ ನಮಗ ಉಣ್ಲಿಕ್ಕೆ ಅನ್ನ ತಿನ್ಲಿಕ್ಕೆ ಎಲ್ಲ ನಮ್ಗೆ ಒದಗಿಸ್ಕೊಡ್ತಾರ. ಎಂತ ಕೊರೋನಾ ಬಂದು ಕೂಡ ಎಲ್ಲ ಕಾರ್ಖಾನೆಗಳು ಮುಚ್ಚಿತು, ಎಲ್ಲ ನೌಕರದಾರರಿಗೂ ಕೂಡ ಸುದ್ದಿ ಸಿಕ್ತು. ಆದ್ರ ನಮ್ಮ ರೈತರಿಗೆ ಸುದ್ದಿ ಸಿಗಲಿಲ್ಲ, ಅವ್ರು ತಗೊಳ್ಳಿಲ್ಲ. ಅವರು ಒಂದೇ ದಿನ 1 ವರ್ಷ ಅವರು ಸುದ್ದಿ ತಗೊಂಡು ಕುಂತ್ರೆ ಈ ಜಗತ್ತೇ ಉಳಿಯೋದಿಲ್ಲ. ಹಾಗ ನಮ್ಮ ರೈತರನ್ನ ನಾವು ಹೆಚ್ಚಿಗೆ ಬೆಳೆಸಬೇಕು. ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅಂತ ಹೇಳ್ತಾರ. ರೈತರಿಗೆ ಹೆಣ್ಣು ಕೊಡ್ಲಿಕ್ಕಂದ್ರ ಅವ್ರು ರೈತ ಆಗ್ಲಿಕ್ಕಂದ್ರ ನಾವ್ ಏನ್ ತಿನ್ನೋದವಾಗ ಎಷ್ಟೇ ಅಗರಬತ್ತಿ ಮಾಡಿ ಮಹಡಿ ಮೇಲೆ ಮಹಡಿ ಕಟ್ತೀವಿ ಅಂತ ಆದ್ರೂ ಕೂಡ ತಿನ್ನೋದು ಅನ್ನದೇ ಕಾಣೆ, ಚಿನ್ನ ಅಲ್ಲ. ಹಾಗಾಗಿ ನಾವು ಪ್ರತಿಯೊಂದು ಇಂದ ಸಂಕಲ್ಪ ಮಾಡ್ಕೋಬೇಕು ನಾವೆಲ್ಲ ತಾಯಿಗಳು ಕೂಡ. ಇದು ಅಣ್ಣ ಹಾಕಿಕೊಟ್ಟಂತ ಹಾಗೆ ಇವಾಗ ಪ್ರತಿಯೊಂದು ಮನೆಗೆ ಒಬ್ಬ ಮಗನ ನಾವು ಸಾವಯವ ಕೃಷಿಕರನ್ನಾಗಿ ಮಾಡೋಣ ಅಂತ ಒಂದು ಪಣ ಕೊಡೋಣ. ಅಮೆರಿಕ ಕಳಿಸುದು ಅವರು ನಿಜವಾದ ಮಕ್ಕಳಲ್ಲ. ಈಗ ನಮ್ಮ ಜೊತೆಯಲ್ಲಿ ಯಾವ ತಾಯಿಗಳಲ್ಲಿ ಜೊತೆ ಮಕ್ಕಳಿಗೂ ಸಂಜೆ ಬಂದ ತಾಯಿಗಳಲ್ಲಿ ಊಟ ಮಾಡಲು ಯಾರು ಹೇಳ್ತಾರಲ್ಲ ಅವರು ನಿಜವಾದ ಮಕ್ಕಳು. ಹೀಗಾಗಿ ರೈತರನ್ನ ಪ್ರೋತ್ಸಾಹಿಸುವಂತ ಈ ಕೆಲಸ ಮಾಡಿದಾರಲ್ಲ ಪ್ರಿಯ, ಇವರಿಗೆ ಒಂದು ದೊಡ್ಡ ಸಲಾಮ. ಪ್ರತಿ ಕಡೆ ನಮಗೆ ವರ್ಷ 2 ರೀತಿ ಕಾಯ್ಕೊಂಡು ಬಂದ್ರೆ ನಮಗೆ ಅವನ್ನ ಅವ್ರಿಗೆ ಮತ್ತೆ ನಮಗ ಸ್ವತಃ ನಾವು ಗಾಡಿ ಕೊಂಡು 10 ಕಡೆ ಫೋನ್ ಮಾಡಿ ಬರ್ರಿ ಅಮ್ಮ ಅಂತ ಹೇಳಿ ನಮ್ಮನ್ನು ಕರೆಸಿ ದೇವರ ದರ್ಶನವನ್ನ ಮಾಡಿದಾರಲ್ಲ, ಈ ಎಂತ ನಮ್ಮ ದೈವ. ಆ ಸಾಯಿ ಬಾಬಾ ನಮ್ಮಲ್ಲಿಯೂ ಹಾಗೂ ಅಣ್ಣಾಜಿಯವರಿಗೂ ಆಯುಧ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತು ಸೌಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಿ ಅಂತ ಕೇಳ್ತೇನೆ. ಇದೇ ತರ ಅವರು ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ತೇನೆ. ಹಲೋ, ಈ ಅಕ್ಕ ತಂಗಿಯರು ಮಹಿಳಾ ಮಂಡಳಗಳು ಇದು ಒಂದೇ ಅಲ್ಲ, ಎಲ್ಲ ಕಡೆನೂ ಆಶ್ರಮ ಸಿದ್ದೇಶ್ವರ ಆಶ್ರಮದೊಳಗೆ ಸೇವೆಯಲ್ಲಿ ಕೊಳಗಿ ಬಂದವರು ಅದಾರ. ಇವ್ರಿಗೆ ಎಷ್ಟು ಕೋಟಿ ನಮನಗಳು ಹೇಳೋದು ಕಡಿಮೆ ಅದ ನನಗೆ. ಅವ್ರ ಒಂದು ಐಡಿಯಾ ಇದು, ಇದನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಪ್ರತಿಯೊಬ್ಬ ರೈತರಲ್ಲಿ ಮನವಿ ಮಾಡ್ಕೋತೀನಿ. ಇದನ್ನು ನಾ ವಾಗ್ದಾನ ಮಾಡ್ತೀನಿ. ಪ್ರತಿ ವರ್ಷ ಜಾತ್ರೆನೂ ರೈತ ರಾಜನ ಸಲುವಾಗಿ ಇಡಬೇಕು, ಮುಡಿಪಾಗಿಡ್ಬೇಕು ಅಂತ ಮಾಡ್ತಾ ಇದ್ದೇನೆ. ಯಾರೇ ನೈಸರ್ಗಿಕ ಕೃಷಿಕರು ನನಗೆ ಫೋನ್ ಮಾಡಿರಿ, ನಿಮ್ಗೆ ಯೂಟ್ಯೂಬ್ ಮಾಡ್ತೀನಿ, ನಾನು ಯೂಟ್ಯೂಬಾಗ ನೋಡಿರಿ 300 ರೈತರು ಅದಾವ, 600 ಮೇಲೆ ವಿಡಿಯೋ ಅದಾವ, 300 ಬರೀ ರೈತರು ಅದಾವ. ಇನ್ನು ನಮ್ಮದು ಏನದ ರೈತರ ಸಂಬಂಧೇ ನಾವು ಜೀವನ ಮುಡಿಪು ಅನ್ನೋದು ಇವ್ರ ಅಕ್ಕಂಗಿಯರ ಜೊತೆ. ಮುಂದಿನ ವರ್ಷ ಈಗೇನು 20-30 ಮಂದಿ ರೈತರು ಬಂದಾರ, ಇನ್ನು 300 ಮಂದಿ ರೈತರು ನಮ್ಮ ಗುಡಿಗೆ ಬರ್ಬೇಕು ಮುಂದಿನ ಜಾತ್ರೆ. ಅವ್ರಿಗೆ ಸನ್ಮಾನ ಮಾಡ್ತೇವೆ ನಾವು. ಇದು ನಾನು ವಾಗ್ದಾನ ಆಗ್ತದೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಾನು ನಮ್ಮ ತೋಟದಲ್ಲಿ 5 ಎಕರೆ ತೋಟದಲ್ಲಿ 2 ಎಕರೆ ಗುಡಿ ತೋಟ ಇದ್ದು 5 ಎಕರೆ ತೋಟದಲ್ಲಿ ನಾನು ಏನು ಅಗ್ರಿಕಲ್ಚರ್ ಮಾಡೀನಿ ಎಲ್ಲ ಒಕ್ಕಲಿಗೆ ರೈತರಿಂದ ಕಲ್ಕೊಂಡು ಮಾಡೀನಿ. ನನಗೆ ಒಕ್ಕಲ್ತನನೇ ಬರಲ್ಲ. ಈಗ ತುಂತುರು ಮಳೆ ಹನಿ ನೀರಾವರಿ ಅವರು ಬಂದಾರ, ಇಲ್ಲಿ ನನಗೆ ಕೆಲಸದ ಅವರೇ ಬಂದು ಮಾಡಿಕೊಡ್ಲಿಕ್ಕತ್ತಾರ. ಈಗ ಜೀವಾಮೃತದ 10,000 ಲೀಟ್ರ್ ಜೀವಾಮೃತ ಪ್ಲ್ಯಾಂಟ್ ಹಾಕ್ಲಿಕ್ಕತ್ತೀನಿ. ನಾ ಯಾಕಪ್ಪ ಅಂದ್ರೆ ಇದನ್ನು ರೈತರಿಗೆ ಹೇಳೋದು ಅಂದ್ರೆ, ಒಂದು ದಿವಸಕ್ಕೆ ನಿಮಗೆ 400 ಲೀಟ್ರ್ ಜೀವಾಮೃತ ಸಿಗ್ತದೆ 10,000 ನೀವು ಟ್ಯೂಬ್ ಕುಂಡ್ರಿಸಿದ್ರೆ. ಈಗ ಅದನ್ನು ಹಾಕೋದ್ರಿಂದ ಏನಾಗುತ್ತಂದ್ರೆ ಆ ಜೀವಾಮೃತ ಒಂದು ಗಿಡ 1,000 ನಿಂಬೆ ಗಿಡ ಬಿಡ್ತಿತ್ತು ವರ್ಷಕ್ಕಂದ್ರೆ, ಒಂದು ಗಿಡ 10,000 ನಿಂಬೆ ಗಿಡ ಕೊಡುತ್ತೆ ನಿಮಗೆ ಅದು ಜೀವಾಮೃತ ಆಗೋದ್ರಿಂದ. ಇದು ರೈತನ ಚಮತ್ಕಾರ. ಅವರು ನೋಡಿ ನಾನು ಮಾಡ್ಲಿಕ್ಕತ್ತೀನಿ. ಇದೇ ಥರ ನಾನು ರೈತರಿಗೆ ಪದೇ ಪದೇ ಈ ಅಕ್ಕ ತಂಗಿಯರ ಜೊತೆ ನಾನು ಸೇವೆ ಮಾಡ್ತೀನಿ ಈ ಗುಡಿಯೊಳಗೆ ಅಂತ ತಿಳ್ಕೊಂಡು ರೈತರ ಸಂಬಂಧ ವಾಗ್ದಾನ ಮಾಡ್ತೀನಿ. ನಮಸ್ಕಾರಗಳು ಎಲ್ಲರಿಗೆ. ನಮಸ್ಕಾರ ರೈತ ಬಾಂಧವರಿಗೆ.
ಎಲ್ಲರಿಗೂ ನಾಟ್ ಓನ್ಲಿ ಕನ್ನಡ ಜನತೆಗೆ ನಾನು ವಂದನೆಗಳು ಹೇಳ್ತೀನಿ. ಈಗ ನನ್ನ ಪಕ್ಕದಾಗ ಕೂತ್ಕೊಂಡು ಬೀರಪ್ಪಣ್ಣ ಹೋಗಿ ಇವ್ರಿಗೆ ಸೆಪ್ರೇಟ್ ಯಾಕೆ ನಾನು ಪರಿಚಯ ಮಾಡಿಸ್ಬೇಕಂತೀನಿ ನಿಮ್ಗೆ ಅಂದರೆ ಈಗಾಗಲೇ ಸನ್ಮಾನ ಮಾಡಲಾಗಿದೆ ಅವರಿಗೆ. ಈಗ ನಮ್ಮ ಅಕ್ಕಂಗಿರಿ ಎಲ್ಲರಿಗೂ ನನಗೆ ಸನ್ಮಾನ ಮಾಡೋದು. ಇವ್ರ ಬಗ್ಗೆ ಸ್ವಲ್ಪ ಪರಿಚಯ ಹೇಳಂದ್ರು ಹೇಳ್ತಾ ಇದ್ದೀನಿ. ಇವ್ರ ಬಗ್ಗೆ ಪರಿಚಯ ಹೇಳೋದು ಸೂರ್ಯ ಕನ್ನಡಿ ತೋರಿಸೋದು ಎಲ್ಲ ಒಂದೇ. ಯಾಕಂದ್ರೆ ನಾವು ಕೂಡಿ ಬೆಳೆದವರು, ತಾಂಬಾ ಗ್ರಾಮ ಕೂಡಿ ಬೆಳೆದವರು. ಇವರು ತಂದೆಯವರು ಇವ್ರ ಕೈಯಾಗ ಕೊಟ್ಟು ಹೋಗಿದ್ದು ಬರೀ 3 ಎಕರೆ ಜಮೀನು. ಈಗ ಎಷ್ಟು ಹೋಗೋದು? 131. ಈಗ ಬರೀ 3 ಎಕರೆ ಇವ್ರ ತಂದೆಯವರು ಇವ್ರ ಕೈಯಾಗ ಕೊಟ್ಟಾರ. ಅಣ್ತಂಬ್ರು ಎಷ್ಟು ಮಂದಿ? 9 ಮಂದಿ ಮಕ್ಕಳು ನಾವು 9 ಮಂದಿ ಮಕ್ಕಳು ಅವ್ರ ಕೈಯಾಗ ಬರೀ 3 ಎಕರೆ ಕೊಟ್ಟು ಹೋಗಿಬಿಟ್ರು ಅವರು. ಇವ್ರು ಮುಂದೆ ರಟ್ಟಿ ಮೇಲೆ ಕೈಪಲ್ಯ ಮಾಡಿ ಮಾಡಿ ಬೆಂಗಳೂರು ತನಕ ಟ್ರಕ್ ತುಂಬಿ ಕಳ್ಸಿದ್ರು. ಇವತ್ತು 130 ಎಕರೆ ತೋಟ ಮಾಡ್ಕೊಂಡ್ರ. ಇವ್ರದ್ದು ವಿಡಿಯೋ ಮಾಡಿ ನಾನು ಯೂಟ್ಯೂಬ್ನಾಗ ನೋಡ್ರಿ ನೀವು, ಅದ್ಭುತ. ಇವತ್ತು 130 ಎಕರೆದೊಳಗೆ 100 ಎಕರೆಗೆ ಹರಿ ನೀರು ಬಿಡ್ತಾರೆ. ಬರಗಾಲದೊಳಗೆ, ಇದು ಬರಗಾಲ, ಬೇಸಿಗೆ ಕಾಲದೊಳಗೆ ಹರಿ ನೀರು ಬಿಡ್ತಾರೆ ಇವ್ರ ತೋಟನಾಗ. ಈಗ ನಮ್ಮ ಬಿಜಾಪುರ ತಾಸಬೋಗಿ ನೋಡಿರ್ಬೇಕು ಎಲ್ಲರೂ, ಅಂಥವು 2 ಬಾಯಿ ಮಾಡ್ಯಾರ. 80 ರಿಂದ 100 ಎಕರೆ ಹರಿ ನೀರು ಬಿಟ್ರೆ ಆ ಬಾಯಿ ಒಳಗಿಂದು 1 ಇಂಚ್ ನೀರು ಜಾಳಿಗಳಿಯಲ್ಲ. ಬರಗಾಲದೊಳಗೆ ಹೇಳ್ತಾ ಇದ್ದೀನಿ ನಾನು. ಅವ್ರಿಗೆ ದೇವ್ರು ಕೊಟ್ಟು ಬಿಟ್ಟಾನ, ಅವ್ರಿಗೆ ಗಂಗಾ ಮತ್ತು ಒಲ್ದು ಬಿಟ್ಟಾವ. ಮತ್ತು ದುಡಿತಾರೆ ಎಷ್ಟಪ್ಪ ಅಂದ್ರೆ ಇವರು ಕೋಟ್ಯಾನುಗಟ್ಟಲೆ ಗಳಿಸಿದ್ರು, ಕೋಟಿಗಟ್ಟಲೆ ಗಳಿಸಿದ್ರು ಎಲ್ಲ ಇವ್ರ ಮನ್ಯಾಗ ಕೂಡು ಕುಟುಂಬದ ಮನಿ ಕಟ್ಕೊಂಡಿಲ್ಲ. RCC ಎಲ್ಲ ಮಣ್ಣಿನ ಮನಿನೂ ಕಟ್ಕೊಂಡಿಲ್ಲ. ಇವರು ಗುಡಿಸಲ್ದೊಳಗೆ ಬದುಕ್ತಾರೆ. ಇವ್ರ ಮನ್ಯಾಗ TV ಇಲ್ಲ, ಫ್ರಿಡ್ಜ್ ಇಲ್ಲ, ಫ್ಯಾನ್ ಇಲ್ಲ, ಏನೂ ಒಂದು ರೇಡಿಯೋ ಕೂಡ ಇಲ್ಲ. ಬರೇ ದುಡಿಯೋದು. ಮುಂಜಾನೆ ನಾವು ತೋಟಕ್ಕೆ ಹೋದಾಗ ನನಗೆ ಸುಸ್ಲಾ ಟಿಫಿನ್ ಮಾಡಿ ಕೊಡ್ತಾರೆ. ನಾನು ತಿನ್ನೋದು ಮುಗಿಯೋದ್ರೆ ಒಟ್ಟು ಹೆಣ್ಮಕ್ಳು ತೋಟದಾಗ ಕಸ ತೆಗಿತಿರ್ತಾರೆ. ಇವರು ನೋಡ್ಬೇಕು. ನಾವು ನಿಮ್ಗೆ ಎಲ್ಲರಿಗೂ ಇಲ್ಲಿ ಸಿಟಿಯಾಗಿದ್ದವ್ರು ಕಸ ತೆಗಿದಿರ್ತ ನಾವು ಯಾರಿಗೆ ಹೇಳೋಲ್ಲ. ನೀವು ನಿಮ್ಮ ಮನೆಯನ್ನೇ ಈ ಕೆಲಸ ಮಾಡ್ಕೊಂಡ್ರಿ ಅಂದ್ರೆ, ನೀವು ಮನೆಯನ್ನೇ ನೀವು ಅಲ್ಲಿ ಮನೆ ಸ್ವಚ್ಛ ಇಟ್ಕೊಂಡ್ರಿ ಅಂದ್ರೆ ಅದು ಒಂದು ನಂದನವನ್ನೇ ಆಗುತ್ತೆ. ದಯಮಾಡಿ ಇವ್ರು ತೋಟಕ್ಕೊಮ್ಮೆ ನಿಮ್ಮ ಮಹಿಳಾ ಮಂಡಳ ಭಾಳ ಮಂದಿ ಬರ್ತಾರೆ. ಮಹಿಳಾ ಮಂಡಳ ಎಲ್ಲರೂ ಇವ್ರ ತೋಟಕ್ಕೆ ದರ್ಶನಕ್ಕೆ ಬರ್ತಾರೆ. ಒಮ್ಮೆ ಹೋಗಿ ನೀವು ತಿರುಗಾಡಿ ಬರ್ರಿ. ನಿಜವಾದ ಈ ಭೂಮಿ ಮೇಲೆ ಒಕ್ಕಲ್ತನ ಅಂದ್ರೆ ಇಲ್ಲಿ ನೋಡ್ಬೋದು. ದಯಮಾಡಿ ಹೋಗಿ. ಭಾಳ ಅದ್ಭುತ ಅದ, ಭಾಳ ಅದ್ಭುತ ಸಾಧನೆ ಮಾಡ್ಯಾರ. ತಾಂಬಾ ಗ್ರಾಮ ಇವರು, ಇಂಡಿ ತಾಲೂಕು ತಾಂಬಾ ಗ್ರಾಮ. ಇಲ್ಲಿಂದ 35-40 ಕಿಲೋಮೀಟರ್ ಆಗುತ್ತೆ. ಹೋಗಿ ಬನ್ನಿ ಬಿಜಾಪುರದಿಂದ. ನಮಸ್ಕಾರಗಳು, ಧನ್ಯವಾದಗಳು. ರೈತ ಜೀವನಕ್ಕೆ ಪಡಬೇಡ ಅವಮಾನ, ವ್ಯವಸಾಯ ಮಾಡಲು ಬೇಡ ವಿಮಾನ, ಬದಲಾಯಿಸಬೇಕು ದೇಶದ ಹವಾಮಾನ, ರೈತರಿಗೆ ಸಿಗಬೇಕು ದೊಡ್ಡ ಬಹುಮಾನ ಹಾಗೂ ಸನ್ಮಾನ. ಇವತ್ತೇನ ಮಹಾರಾಜಿ ಮಾಡಿದ್ರಲ್ಲ, ಇದು ಬಹಳ ಉತ್ತೇಜನ ಆಗ್ತದೆ ಎಲ್ಲರಿಗೂ. ಮುಂದೆ ಪ್ರತಿಯೊಬ್ಬರು ಈ ಸರಿ 30 ಮಂದಿ ಮಾಡಬೇಕು, ಮುಂದಿನ ವರ್ಷ ಬರಬೇಕು 300 ಮಂದಿ ಆಗಲಿಕ್ಕೆ ಈ ಮಾತು ಹಿಂದಿಲ್ಲ. ಅಷ್ಟು ಜನ ಆಗಬಹುದು ಅಂತ ನನ್ನ ಮಾತು. ಹಾಗೆ ಮಕ್ಕಳನ್ನು ಕೂಡ ಹರಿಗಮನ ಆಶೀರ್ವಾದಗಳು ಇದ್ದಲ್ಲ, ಭಯ ದೇವರ ಅವರಿಗೆ ಹರಿಗಮನ ಆಶೀರ್ವಾದದಿಂದ ದೇವರ ನಡೆಸಲು ಎಂದಿದೆ ನನ್ನ ವಿಷಯ. ರೈತರಿಗೆ ಪಡಬೇಡ ಅವಮಾನ, ವ್ಯವಸಾಯ ಮಾಡಲು ಬೇಡ ವಿಮಾನ, ಬದಲಾಯಿಸಬೇಕು ದೇಶದ ಹವಾಮಾನ, ರೈತರಿಗೆ ಸಿಗಬೇಕು ಬಹುಮಾನ ದೊಡ್ಡ ಸನ್ಮಾನ. ಇನ್ನೊಂದವರು ಮಂಗಣ್ಣವ್ರು ಬಂದಿಲ್ರಿ, ಸ್ವಲ್ಪ ಕರಿತಿರ್ನ ಊಟ ಮಾಡ್ಬೇಕಾಗ್ತದ. ಇನ್ನೊಂದು ಮಾಹಿತಿ ಇದೆ ನೋಡಿ ರೈತ ಬಾಂಧವ್ರೆ. ಈಗ ಇದೊಂದು ವಿಶೇಷ ಮಾವಿನ ತಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ತಂದರ ರೈತರು, ನೈಸರ್ಗಿಕ ಕೃಷಿಕರು ನವೀನ್ ಮಂಗಣ್ಣವ್ರಂತ ಶಿವಣಿಗೆಯವರು. 12 ತಿಂಗಳು ಈ ಮಾವಿನ ಹಣ್ಣು ಸಿಗ್ತದವ್ರಲ್ಲಿ. ಇದು ಮಲೇಷಿಯಾ ತಳಿ. ಇದು ನಿಮಗೆ ಬೇಕು ಅಂದ್ರೆ ನೀವು ಕನಿಷ್ಠ 3 ತಿಂಗಳು ಮೊದಲು ಬುಕ್ ಮಾಡ್ಬೇಕು ಅವ್ರ ಹತ್ರ. ಇದು ಒಂದೇ ಥೈಲ್ಯಾಂಡ್ ಮಾವು ರೀ. 3 ತಿಂಗಳು ಮೊದಲು ಅವ್ರಿಗೆ ಫೋನ್ ಮಾಡಿ ಬರ್ಸ್ಬೇಕ್ರಿ, ನಮಗೆ ಇಷ್ಟು ಡಜನ್ ಬೇಕಾಗ್ತಾವಂದ್ರೆ. ಇದು ಹ್ಯಾಂಗೆ ಡಜನ್ ಮಾರ್ತದ ನಿಮಗೆ ಹೇಳ್ತೀನಿ ರೀ. ಬಾಕ್ಸ್ ಅದಲ್ಲ
ಬರ್ರಿ ಸರ್ ಬಸ್ ಬಸ್ ಇದು ಬಾಕ್ಸ್ ಅದಲ್ಲ, ಇದು ನವೀನ್ ಮಂಗಣ್ಣವ್ರು ಬಂದರು. ಊಟ ಮಾಡತ್ತೀರಿ? ಇದು ಅವ್ರ ಬಗ್ಗೆನೇ ಹೇಳಕತ್ತೀನಿ. ಪಾಪ ಕುಂತ ಹೋದ್ರು. ನೋಡ್ರಿ ವೀಕ್ಷಕರೇ, ಇದು ಮಾವಿನ ಹಣ್ಣು, ಥೈಲ್ಯಾಂಡ್ ಮಾವು. ಇದು ಒಂದು ಬಾಕ್ಸ್ ನಿಮಗೆ 3,000ಕ್ಕಿಂತ ಕೆಳಗೆ ಸಿಗಲ್ಲ. ಇದ್ರೊಳಗೆ 1 ಡಜನ್ ಇರ್ತದೆ. ನಿಮಗೆ 2,900 ಕೊಡು ಅಂದ್ರೆ ಅವ್ರು ಕೊಡಲ್ಲ, ಬುಕ್ ಮಾಡಿದ್ರು ಕೊಡಲ್ಲ. ಇದು ಎಲ್ಲೆಲ್ಲಿಗೆ ಹೋಗ್ಯದ ಅಂದ್ರೆ ಎಲ್ಲ ಮಿನಿಸ್ಟ್ರುಗಳಿಗೆ ಹೋಗ್ಯದ, ಚೀಫ್ ಮಿನಿಸ್ಟ್ರಿಗೆ ಹೋಗ್ಯದ. MB ಪಾಟೀಲ್ ಸರ್ ಅವ್ರ ತೋಟಕ್ಕೆ ಬಂದಾರ. ನಾ ಅವ್ರದ್ದು ಶೂಟಿಂಗ್ ಮಾಡೀನಿ, ನಾನು ಯೂಟ್ಯೂಬ್ದಾಗ ನೋಡ್ರಿ. ಅವರು ನವೀನ್ ಮಂಗಣ್ಣವ್ರಂತ. ಅದ್ಭುತ ತೋಟ, ಬರೀ ಮಾವಿನ ಹಣ್ಣ. ನೆದರಾಗಬೇಕಲ್ಲಿ ಹೋದ್ರೆ ಆ ತೋಟಕ್ಕೆ ಭಾಳ ಅದ್ಭುತ. ಬರೀ 2 ಇಂಚ್ ನೀರೊಳಗೆ ಮಾಡ್ಯಾರ, ಏಕ್ ನಂಬರ್ ಮಾಡ್ಯಾರ. ಎಲ್ಲ ಇವರು ಕೃಷಿಕರು ಹೋಗಿ ಬಂದಾರ. ನಾನು ಹೋಗಿ ಶೂಟಿಂಗ್ ಮಾಡೀನಿ. ನನ್ನ ವಿಡಿಯೋ ನೋಡ್ರಿ, ಗೊತ್ತಾಗುತ್ತೆ ನಿಮಗೆ. ದಯಮಾಡಿ ಈ ಮಾವಿನ ಹಣ್ಣನ್ನು ಪಡೀರಿ. ನಾ ಪಡ್ಯಕ್ಕೆ ಆಗಿತ್ತಿಲ್ಲ. ಅವ್ರ ತೋಟಕ್ಕೆ ಹೋದಾಗ ಕೇಳ್ದೇನಾ ನೋಡಿ ವೀಕ್ಷಕರೇ. ಈಗ ನಾವು ವಿಶೇಷ ಆರ್ಗ್ಯಾನಿಕ್ ರೈತರಿಗೆ ಪರಿಚಯ ಬರ್ರಿ ಸರ್, ಬರ್ರಿ ಸರ್, ಬರ್ರಿ ಪ್ಲೀಸ್ ಬರ್ರಿ ಸರ್. ಬರ್ರಿ ಸರ್, ನಿಮ್ಗೆ ಸನ್ಮಾನ ಮಾಡಿ ಕಳಿಸ್ತೇವೆ. ಬರ್ರಿ ಸರ್, ಬರ್ರಿ. ಬರ್ತೀರಿ ಸರ್. ಅವ್ರಿಗೆ ನಮ್ಮ ಮನೆಯಾಗೆ ತಂದು ಇಟ್ಕೋಬೇಕಂತ ಮಾಡೀನಿ. ದಿವಸ ಅವ್ರಿಗೆ ನಾ ಕಾಲು ಬಿದ್ದ ನಾ ಮುಂದೆ ಬರ್ತೀನಿ. ನಿಮ್ರಿಗೆ ಸರ್ ಇದೊಂದು ಕಾರ್ಯಕ್ರಮ ಎಲ್ಲ ರೊಕ್ಕದ ಹಿಂದೆ ಬಿದ್ದಿರಿ. ಕಾರ್ಯಕ್ರಮ ಅದೇ ನಿಮ್ಗೆ ಮಾರುದೇ ಕಾರ್ಯಕ್ರಮ. ಹೌದಾ? ನಮಸ್ಕಾರ ವೀಕ್ಷಕ ಬಾಂಧವ್ರೆ. ಇವತ್ತ ನಿಮಗೊಂದು ವಿಶೇಷ ವ್ಯಕ್ತಿ ನವೀನ್ ಮಂಗಣ್ಣವ್ರಂತ ಶಿವನಿಗೆಯವರು ಇಲ್ಲೇ ಇವ್ರು ಪರಿಚಯ ಮಾಡಿಸ್ಕೊಡ್ಲಿಕತ್ತೆ ನಾನು. ಎಂಥ ಅದ್ಭುತ ವ್ಯಕ್ತಿ ಅಂದ್ರೆ ಹೈ ಗ್ರ್ಯಾಜುಯೇಟ್ ಇನ್ ಇಂಜಿನಿಯರ್, ಡಿಪ್ಲೊಮಿ, ಹೈ ಎಜುಕೇಟೆಡ್. ಇವರು ಥೈಲ್ಯಾಂಡ್ ಪ್ರತಿಯೊಂದು ಅಂತಾರಾಷ್ಟ್ರೀಯ ತಿರುಗಾಡಿ ತಲೆಯಾಗ ಹುಳ ಹಾಕೊಂಡು ನಾ ಭೂಮಿಯೊಳಗೆ ಏನು ಬೆಳಿಬೇಕು ಅಂತ ತಿಳ್ಕೊಂಡು ಥೈಲ್ಯಾಂಡ್ ಮಾವುಗಳನ್ನು ಬೆಳೆದಾರೆ. ನಿಮ್ಗೆ ತೋರಿಸೋದಲ್ಲ ಥೈಲ್ಯಾಂಡ್ ಮಾವುಗಳನ್ನು. ಇವತ್ತು ಗುಡಿ ಜಾತ್ರೆ ಅಂತ ಹೇಳಿ ಇದೊಂದು ನನಗೊಂದು ಕಾಣಿಕೆ ತಂದಾರೆ. ಇದನ್ನ ನಾವು ಸ್ಟಾರ್ಟ್ನಾಗ ಹೋಗಿ ಬೇಡದಾಗ ಇಲ್ಲ ಸರ್ ಸಾರಿ ಅಂತಂದ್ರು. ಬಾಬಾನೇ ತರ್ಸ್ಯಾನ ಇದನ್ನ. ಇದು ಥೈಲ್ಯಾಂಡ್ ಮಾವು, ಇದು ಆರ್ಗ್ಯಾನಿಕ್. ಇದು ನೀವು ಕನಿಷ್ಠ ಏನು ನಿಮಗೆ ಬೇಕು ಅಂದ್ರೆ 1-2 ತಿಂಗಳ ಮೊದಲು ಬುಕ್ ಮಾಡ್ಬೇಕು ಅವ್ರ ಫೋನ್ ನಂಬರ್ಗೆ. ನನಗಿಷ್ಟು ಡಜನ್ ಬೇಕಾದ ಅಂದ್ರೆ ಸಿಗ್ತಾವ. ನೀವು ನಾಳೆಗೆ ಹೋಗಿ ಬೇಡಿದ್ರೆ ಸಿಗಲ್ಲ ಅವ್ರ ಹತ್ರ. ಅಷ್ಟು ಡಿಮಾಂಡ್ ಇದೆ ಕರ್ನಾಟಕದೊಳಗೆ. ಇದು ಎಲ್ಲ ಮಿನಿಸ್ಟರು, ಎಲ್ಲ MB ಪಾಟೀಲ್ ಸಾಹೇಬ್ರ ಮನೆಗೆ ಸಹಿತ ಹೋಗ್ಯಾವು. ಎಲ್ಲ ಕಡೆ ಹೋಗ್ಯಾವ. ಅಷ್ಟು ಫೇಮಸ್ ಇವರು ರೈತ. ಒಬ್ಬ ರೈತನ ಬೆಳೆದ ಬೆಳೆ ಮಿನಿಸ್ಟ್ರುಗಳ ಮನೆಗೆ ಹೋಗ್ತಾವಂದ್ರೆ ವಿಚಾರ ಮಾಡಿದ್ವಿ. CM ಮನೆಗೆ. ಅದಕ್ಕೆ ಮೊನ್ನೆ 25ನೇ ತಾರೀಕು CM ಮನೆಗೂ ಕೊಟ್ಟು ಬಂದಾರ ಅವರು. ನೀವು ವಿಚಾರ ಮಾಡಿ, ಒಬ್ಬ ರೈತ ಮನಸ್ಸು ಮಾಡಿದ್ರೆ ಎಷ್ಟು ಬೆಳಿಬೋದು, ಎಷ್ಟು ಮಂದಿಗೆ ಸಂತೋಷ ಪಡ್ಬೋದು. ಆಯ್ತಾ? ಅದಕ್ಕೆ ನಾನು ಹೇಳ್ತಾ ಇರೋದು, ನನ್ನ ಏನು ವಾಚ ಅದ ಅಂದ್ರೆ ರೈತ ಭಗವಂತ ಅನ್ನದಾತ. ನನ್ನ ಇದ್ರದ್ದು ಜಗತ್ತಿನೊಳಗೆ ನೀವೇನ್ರಿ ದೇವ್ರನ್ನ ಕಾಣೋದು, ದೇವ್ರನ್ನ ನಾವು ರಗಡ್ ನೋಡ್ತೇವೆ. ಈ ಕಾಣುವಂಥ ದೇವ್ರನ್ನೊಳಗೆ ಒಬ್ಬ ತಾಯಿ, ಒಬ್ಬ ರೈತ. ಇದನ್ನು ನಾನು ಉದ್ಘೋಷದ. ಅವ್ರು ತಮ್ಮ ಪರಿಚಯ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ, ಕೊಡ್ತೀನಿ. ಬರೀ ನಾನೇ ಮಾತಾಡ್ದಾಗಲ್ಲ. ಸಾಹೇಬ್ರ ಮಾತಾಡ್ರಿ. ಇವ್ರಿಗೆ ಸನ್ಮಾನ ಮಾಡ್ತೇವೆ ಈಗ ಆದ ಕೂಡಲೇ. ಬಂದ್ಬಿಡ್ತೀನಿ. ಭಾರತ ದೇಶ ಹುಟ್ಟಿ ಇಷ್ಟು ವರ್ಷ ಏನೆಲ್ಲ ನಾವು ಇತಿಹಾಸ ಇರ್ತೀವಿ. ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಬಜೆಟ್ 1,00,000 ಕೋಟಿ ಗಟ್ಟಲೆ ಮಾತಾಡ್ತೀವಿ. ಪ್ರತಿಯೊಂದು ರಾಜ್ಯ ಸರ್ಕಾರದ ಕೃಷಿ ಬಜೆಟ್ ಅದನ್ನು ನಾವು ಇಷ್ಟು 10,000 ಕೋಟಿ 20,000 ಕೋಟಿ ಹೇಳ್ತೀವಿ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಹಣ್ಣುಗಳ ರಾಜ್ಯ ಮಾವು ಅಂತ ಹೇಳ್ತೀವಿ. ಸೊ ರಾಜ್ಯ ಇಲ್ಲದೆ ಇಷ್ಟು ವರ್ಷಗಳ ಕಾಲ
ಸೀಸನಲ್ಲಿ ಮಾವು ಬರುತ್ತೆ, ಹೋಗ್ಬಿಡುತ್ತೆ. ಸೊ ಏನಾಗುತ್ತೆ, 4 ತಿಂಗಳು ಮಾತ್ರ ಮುಗಿಸಿರೋದು. ಸೊ ನನಗೇನು ಪ್ರಶ್ನೆ ಅಂದರೆ, ಇಷ್ಟೊಂದು ಬಜೆಟ್ ಇಟ್ಕೊಂಡು, ಇಷ್ಟೊಂದು ಪ್ಲಾನ್ ಇಟ್ಕೊಂಡು ಈಗ ಮಾವು ಆಗಿಲ್ಲ ಅಂತ ಹಿಂದೆ ನಾನು ಬೇಕಂತಿಲ್ಲ. ಒಟ್ಟು 7 ಬಾರಿ ಇದೇ ಕೆಲಸ ಮಾಡ್ಕೊಂಡು ಯಾಕಂದ್ರೆ ನಾವು ದೇಶದಲ್ಲಿ ತಗೊಂಡಲ್ಲಿ ಯಾಕಂದ್ರೆ ನಾವೀಗ ಇದಾಗಿ 2020 ತಗೊಂಡು 5 ವರ್ಷ ಪ್ರಯತ್ನ ಮಾಡಿ ಈಗ ನಮ್ಮದೊಂದು ಸಾಧನೆ ಪ್ರಯೋಗ. ಇನ್ನೊಂದು ವಿಶೇಷ ಹಣ್ಣಾಗಿ ಬರೋದು, ಇದು ಆರ್ಗ್ಯಾನಿಕ್ ಬರುತ್ತೆ. ಯಾಕಂದ್ರೆ ರೈತರು ಕೂಡ ಟೈಮ್ ಸೇವ್ ಆಗುತ್ತೆ. ಮತ್ತೆ ಇನ್ನೊಂದು ನಾವು ರೈತರು ಎಷ್ಟು ಬೇಕಾಗಿರೋದು ರೈತರಿಗೆ ಕಟ್ಟಾಕಲ್ಲ ವರ್ಷ ಯಾರೋ ನಾನು ಮಾಡಿದ್ದೀನಿ. ರೈತರಿಗೆ ಟೈಮ್ ಆದ್ರೆ ಕಟ್ಟಿಸೋದು ತಾಕತ್ತಿದೆ. ಒಂದೇ ಪ್ಯಾಕೇಜ್ ಬರೋದು ದೊಡ್ಡಲ್ಲ. ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ನಮ್ಮ ಜಮೀನಲ್ಲಿ ನಾವು ಮಾಡಿದ್ವಿ. ಯಾಕಂದ್ರೆ ನಾವು ನಮ್ಮಲ್ಲಿ ಏನಾಗ್ತದೆ, ಸಕ್ಕರೆ ಬಳಸಲ್ಲ, ನಾವು ಜೇನು ಬಳಸ್ತೀವಿ. ಯಾಕೆ ನಾವು ನಮ್ಮ ಊರಲ್ಲಿ ಜೇನ ಬಳಸ್ತೀವಿ. ನಾವು ತರಗತಿ ಮನೆಯಲ್ಲ ಬಳಸೋಣ. ಯಾಕೆ ಇದರಲ್ಲಿ ಜೇನು ಅನ್ಕೊಳ್ತೀವಿ. ಯಾಕಂದ್ರೆ ಆ ಒಂದು ತಾಕತ್ತು ಬರೀತಿಲ್ಲ. ಏನು ಎಲ್ಲಿಂದ ಹೇಗೆ ಏನ್ ಬಂದು ಯಾರಿಗೆ ಗೊತ್ತಿಲ್ಲ. ನೋಡಿ ಕಡಿಮೆ ತಾಕತ್ತು ಅವರಿಗೆ ಕಡಿಮೆ. ಸೊ ನಾನೇ ಆರ್ಗ್ಯಾನಿಕ್ ನಾವು ಚೆನ್ನಾಗಿ ಫಸ್ಟ್ ಆಫ್ ಆಲ್ ಆರೋಗ್ಯ ಬೇಕು. ಆರೋಗ್ಯ ಬೇಕಂದ್ರೆ ಆರ್ಗ್ಯಾನಿಕ್ ಆಗಬೇಕು. ಸೊ ನಮ್ಮ ರೈತರು ರೈತರಿಗೆಲ್ಲ ಮಾತಾಡ್ತಿರ್ತಾರೆ, ಈಗ ನಾವು ಬೆಳೆ ಹೆಂಗ್ ಮಾಡಿದ್ವಿ ಅಂದ್ರೆ ವರ್ಷಕ್ಕೆ 12 ರೂಪಾಯಿ ಕಡಿಮೆ ಆದ್ರೂ ಕೂಡ ಈ ರೈತ ನಿಮಗೆ ಡಿಸ್ಕೌಂಟ್ ಮಾಡೋದಿಲ್ಲ. ಯಾಕಂದ್ರೆ ರೈತನ ಬೆಳವಣಿಗೆ ಕನಸಿದೆ, ಅದರ ಕೈಗೆಷ್ಟು ರೈತ. ಸೊ ವರ್ಷಕ್ಕೆ ಯಾರು ಸಿಗಲ್ಲ ಅಂತ ಇರಲ್ಲ. ಅದೇ ಹೇಳಿದ್ರೆ ಸಿಗಲ್ಲ ಮತ್ತೆ ಶಾರ್ಟ್ ಟೈಮ್ ಏನಂದ್ರೆ ಈಗ ಬೇರೆ ಮಾಡ್ತಾ ಇದೀವಿ. ಅದು ತಗೊಂಡು ಅವಶ್ಯಕತೆ. ಯಾಕಂದ್ರೆ ರೈತ ದೇಶದ ಬೆನ್ನೆಲುಬು ಎಂದಿಗೂ ಕಂಡಾಗುವುದು. ಎಂತ ಏನೇ ಸಮಸ್ಯೆಗಳನ್ನು ನೋಡಿ, ಈಗ ಒಂದ್ ನಿಮಿಷ ಅವ್ರಿಗೆ ಸನ್ಮಾನ ಮಾಡ್ಕೊಡಿ, ಮರಿಬಾರ್ದು ಅಲ್ಲಿ. ಈಗ ನವೀನ್ ಮಂಗಣ್ಣ ಸಾಹೇಬ್ರಿಗೆ ಈಗ ನಮ್ಮ ರಾಜಶೇಖರ್ ನೆಮ್ಮದಿಯವರು ಸನ್ಮಾನ ಮಾಡ್ತಾ ಇದ್ದಾರೆ. ಇವನ ಗುಂಡುಕರು ಈಗ ತೋರಿಸು. ಇವರು ರಾಜಶೇಖರ್ ನೆಮ್ಮದಿಯವರು ರಾಜ್ಯ ಕೇಂದ್ರ ರೈತ ಪಂಡಿತರು. ಅವರು ಬಹಳ ಗಲಸ್ಯ ಗಂಟಸಿ ಅವ್ರಿಗೊಂಡು ಅವ್ರ ಕಡೆಯನ್ನು ಮಾಡಿಸ್ತಾ ಇದ್ದೀನಿ. ಇದು ಈ ತರ ನವೀನ್ ಮಂಗಣ್ಣವ್ರಂತವ್ರು 100 ಮಂದಿ ರೈತರು ಹುಟ್ಟಬೇಕು ಅಂತ ನಾನು ಸಾಯಿಬಾಬಾನಲ್ಲಿ ತಂಗಿ ಬರ್ರಿ ಮಾತಾಡೋದು, ಇವ್ರ ಬಗ್ಗೆ ಮಾತಾಡ್ತೀನಿ. ಈಗ ಆ ಕಡೆ ಮಾಡಿ ಮಾತಾಡ್ರಿ. ಅವ್ರು ಹೇಳಿ ಮನೆ ನಮ್ಗೆ ಎಲ್ಲರಿಗೂ ನಮ್ದು ಎಷ್ಟು ಕಾಸ್ಟ್ಲಿ ಹೊರಗೆ ಹೋಗಿ ಅಷ್ಟು ಕಡಿಮೆ ತಂದಿದ್ವಿ, ದೊಡ್ಡ ದೊಡ್ಡ ಮೊಳಗೆ ತಂದಿದ್ವಿ. ಈಗ ಜನ ನಾವು ದುಡ್ಕೊಂಡಿದ್ವಿ. ಅದ್ರೊಳಗೆ ಈ ರಾಸಾಯನಿಕ ಇರೋದ್ರೆ ನಮ್ಗೆ ಹೋಗಿರಲ್ಲ. ನಮ್ಮ ದೇಹದಲ್ಲಿ ಕೊಟ್ಟದ್ದು ಈಗ ತೆರೆಗಳ ಸಾಧ್ಯ ಇಲ್ಲ. ಇಂಥ ಕಾಸ್ಟ್ಲಿ ದೇಹದ ಇನ್ನೂ ತರ ನಾವು ಈ ಮಾತಿನ ಹೇಳಿದ ಬಾಳ ಮಾಡ್ತೀವಿ. ಪ್ರತಿಯೊಬ್ಬ ರೈತರು ನಮ್ಮ ಕಣ್ಣಿಗೆ ಆರೋಗ್ಯಕ್ಕೆ ಅದನ್ನು ತಿಂತೀವಲ್ಲ ಅದು ಒಳ್ಳೆಯದಂತ ಹೇಳ್ತಾರೆ. ಯಾವಾಗ ಸರ್ ಬರ್ತೀನಿ ಅಲ್ರಿ, ನೀವು ಯಾವಾಗ ಫೋನ್ ಮಾಡತ್ ಹೇಳ್ರಿ ಅವಾಗ. ಎಸ್ ಸರ್, ಎಸ್ ಬರ್ತೀನಿ ಸರ್, ಬರ್ತೀನಿ. ಜಾವೇನ ಇದನ್ನು ಹಿಡ್ರಿ ಸರ್, ಹಂಗೆ ಎರಡು ಓಂ ಸಾಯಿಬಾಬಾ.
ಈ ಒಂದು ಗುರುಪೂರ್ಣಿಮಾ ಒಂದು ಜಾತ್ರೆ ಮಹೋತ್ಸವ ಅಂಗವಾಗಿ ನಮ್ಮ ಅಧ್ಯಕ್ಷರು, ಈ ದೇವಸ್ಥಾನದ ಅಧ್ಯಕ್ಷರು, ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ಐ.ಜಿ. ಕಣ್ಣೂರ್ ಅವರಿಗೆ ಮೊದಲು ಹೃತ್ಪೂರ್ವಕ ನಾವನ್ನು ಧನ್ಯವಾದಗಳು ತಿಳಿಸ್ತಾ ಸ್ವಾಗತ ಬಳಸ್ತೇನೆ. ಯಾಕಂದರೆ ಈ ಒಂದು ಸಾಯಿಬಾಬಾ ದೇವಸ್ಥಾನ ಮುಂಚೆ ನಾವು ಒಂದು ಟ್ರಸ್ಟ್ ಇದರಲ್ಲಿ ಒಳ್ಳೆ ಜನಕ್ಕೆ ಒಂದು ನೋಡ್ಕೊಂಡ್ಬಿಟ್ಟು ಒಂದು ಟ್ರಸ್ಟ್ ಮಾಡಿಬಿಟ್ಟು ಇಲ್ಲಿವರೆಗೂ ಒಂದು ದೊಡ್ಡ ಪ್ರಮಾಣದಲ್ಲಿ ಎತ್ತರಕ್ಕೆ ಬೆಳೆದಂಥ ಕೀರ್ತಿ ಪಟಾಕಿ ಅವ್ರಿಗೆ ಸಿಗಬೇಕಾಗಿ ಅಂತ ನಾನು ಸಾಯಿಬಾಬಾ ಮುಖಾಂತರ ನಾನು ಎಲ್ಲ ಈಗ ಕೇಳ್ತಿದ್ದೇನೆ. ಅವರ ವಯಸ್ಸು 72ರಲ್ಲಿ ಹರಿಹರದ ಒಂದು ಹುಡುಗನ ಹಾಗೆ ಈ ಒಂದು ಕೆಲಸವನ್ನು ಮಾಡಿ ಯಾರು ಯಾವ ಹುಡುಗರು ಮಾಡ್ಲಾರಂಥ ಕೆಲಸಗಳು, ಯುವಕರ ಮಾಡ್ಲಾರಂಥ ಕೆಲಸಗಳು ಅವರು ಮಾಡಿ ಇವತ್ತು ತೋರಿಸಿದ್ದಾರೆ ಅಂದರೆ ನಾವು ಒಂದು ಪ್ರೇರಣೆ ಅಂತ ನಾನು ತಿಳ್ಕೊತೀನಿ. ಯಾಕಂದರೆ ಇದು ಯಾರಿಗೆ ಒಂದು ಮಾಡುವಂಥ ಶಕ್ತಿ ಎಲ್ಲರಿಗೂ ಸಿಗಲ್ಲ. ಆ ಸಾಯಿಬಾಬಾನೇ ಒಂದು ರೂಪದಲ್ಲಿ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದಾನಂತ ನಾ ಈ ಮುಖಾಂತರ ಹೇಳಲ್ಪಡ್ತೀನಿ. ನಾನು ನೋಡಿದ ಹಾಗೆ ಸುಮಾರು ವರ್ಷ ನಾವೆಲ್ಲ ಒಂದು ಟ್ರಸ್ಟ್ದಿಂದ ಬಂದಂಥವ್ರು ಎಷ್ಟೋ ವರ್ಷದಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಸಮಸ್ಯೆ ಬಂದ್ರೂ ತಾವಾಗೆ ಮುಂದೆ ನಿಂತು ಈ ಒಂದು ಸಾಯಿಬಾಬಾ ಮಂದಿರ ದೊಡ್ಡ ಪ್ರಮಾಣ ಬೆಳೀಲಿಕ್ಕೆ ಅವರ ಪಾತ್ರ ಭಾಳ ದೊಡ್ಡದು. ಇದಕ್ಕೆ ನಾವು ಎಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ಆದರೂ ಕೆಲವೊಂದು ಸಮಯದಲ್ಲಿ ಅವರೆಲ್ಲ ತಾವಾಗೆ ಮುಂದೆ ನಿಂತು ಮಾಡೋದು ನಮಗೆ ಒಂದೊಂದು ಸಲ ಹೇಳ್ತಾ ಇರ್ತೀನಿ, ಸರ್ ಈ ವಯಸ್ಸಿನಲ್ಲಿ ಜಾಸ್ತಿ ಒಂದು ತಗೋಬೇಡ್ರಿ, ಕಷ್ಟ ಪಡಬೇಡ್ರಿ, ಸಾಯಿಬಾಬಾ ಅದಾನೆ, ಆ ಸಾಯಿಬಾಬಾ ನೋಡ್ಕೊತಾನೆ, ಆ ಶಕ್ತಿ ಅವ್ರಿಗೆ ಕೊಡ್ತಾನೆ ಅನ್ನೋ ಒಂದು ಮಾತನ್ನು ಈಗ ಈ ತೋರಿಸೋದ್ರ ಮುಖಾಂತರ ನೀವೆಲ್ಲ ನೋಡ್ತಾ ಇದ್ದೀರಿ ದೇವಸ್ಥಾನ ಹೆಂಗಿದೆ. ಇದೆಲ್ಲ ನೋಡಿದ್ರೆ ನಾವು ಉಡುಪಿ, ಕಾರವಾರ, ಮಂಗಳೂರು ಆ ಥರ ಒಂದು ದೇವಸ್ಥಾನ ಒಂದು ಮಾಡೆಲ್ ಇದೆ. ಆ ಮಾಡೆಲ್ ನಮ್ಮ ಬಿಜಾಪುರ್ನಾಗ ಏನಾದರೂ ತಂದಿದ್ದಾರೆ ಅಂದರೆ ನಮ್ಮ ಐ.ಜಿ. ಕಣ್ಣೂರ್ ಅವರಿಗೆ ನಾವು ಸಲ್ಲಿಸ್ಬೇಕಾಗತ್ತೆ. ಅದೇ ರೀತಿಯಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಒಂದು ಯಶಸ್ವಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ರೈತರದ ಸಾಯುವ ಒಂದು ಕೃಷಿ ರೈತರಿಗೆ ಅವರಿಗೆ ಒಂದು ಗೌರವಾರ್ಥಿಕ ಒಂದು ಸನ್ಮಾನ, ಇದನ್ನು ಯಾರೂ ಅಷ್ಟು ನಾವು ವಿಚಾರ ಮಾಡಿದ್ದಿಲ್ಲ. ನಮ್ಗೆ ಎಷ್ಟೋ ಸಲ ಕೇಳಿದ್ರು. ಅದ್ರ ಜೊತೆಗೆ ನಮ್ಮ ಸಾಯಿ ಟ್ರಸ್ಟ್ ನಮ್ಮ ಮೇಡಮ್ ಅವರು ಇದ್ದಾರೆ, ಅವರು ಕೂಡ ಇದಕ್ಕೆ ಭಾಳ ನಿಮಗೆ